ಎಲ್ಲರಿಗೂ ನಮಸ್ಕಾರ ದೇವರು. ನಾನು ನಿಮ್ಮ ಪ್ರೀತಿಯ ಜೂನಿಯರ್ ಡಾಕ್ಟರ್ ಬ್ರೋ. ಇವತ್ತು ನಾವು ಮಧ್ಯಾಹ್ನ ಎಲ್ಲಿಗೆ ಹೊಂಟಿದ್ದೆ ಅಂದರೆ ನಮ್ಮ ಕೊಪ್ಪಳದಲ್ಲಿ ಹತ್ತಿರದಲ್ಲಿರುವ ಕೊಪ್ಪಳ ಕೋಟೆಗೆ. ಇದು ನಮ್ಮ ಇತಿಹಾಸನೇ ಕ್ರಿಯೇಟ್ ಮಾಡಿದೆ. ಅದಕ್ಕೆ ನಾವು ಇವತ್ತು ಕೊಪ್ಪಳ ಕೋಟೆನ ನೋಡೋಕ್ಕೆ ಅಂತ ಹೋಗ್ತಿದ್ದೀವಿ. ಇದು ಗೈಸ್, ಈಗ ಕೊಪ್ಪಳ ಕೋಟೆ ಹತ್ತೋಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ನೀವು ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕೊನೆವರೆಗೆ ನೋಡಿ ಗೈಸ್. ಎಲ್ಲ ನೋಡ್ಕೊಂಡು ಗೈಸ್ ಈಗ ಮೇಲೆ ಹೋಗ್ತಿದ್ದೀವಿ. ಇಲ್ಲಿ ಫಸ್ಟ್ ನಿಮ್ಗೆ ಎಂಟ್ರಿ ಕೊಡೋದೇ ಇಲ್ಲಿ. ಈಗ ಹೋದ್ಮೇಲೆ ಸೀದಾ ಮೇಲೆ ಹತ್ರ 25 ಎಕರೆ ಹಿಡಿದಿದೆ ಗೈಸ್. ಇದು ಕೋಟೆ ಇತಿಹಾಸವನ್ನು ಕ್ರಿಯೇಟ್ ಮಾಡಿದೆ. 25 ಎಕರೆ ಅಂದರೆ ಸಾಮಾನ್ಯನ ಗೈಸ್. ಇದು ಭಾಳ ಹೈಟ್ ಇದೆ ಗೈಸ್. ಹತ್ತಷ್ಟರಲ್ಲಿ ನಮಗೆ ಸಾಕಾಗಿಬಿಡ್ತು. ಈಗ ಮುಂದೆ ಏನಾಗುತ್ತೆ ಅಂತ ವಿಡಿಯೋನಲ್ಲೇ ನೋಡಿ ಗೈಸ್. ಫುಲ್ಲು ನಿಮಗೆಲ್ಲ ಇನ್ ಡೀಟೇಲ್ ಬೇಕಂದರೆ ಈ ವಿಡಿಯೋ ಮಾತ್ರ ನೋಡಬೇಕು ಗೈಸ್. ಈಗ ಅವರು ಬ್ರಿಟಿಷರು ಆಳಕ್ಕೆ ಬಂದಾಗ ಈಗ ಏನೇನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಈಗ ಖಂಡಿತ ನೀವು ವಿಡಿಯೋಯನ್ನು ನೋಡಬೇಕು ಆಯಿತಾ ಗೈಸ್. ಈಗ ಮೇಲೆ ಹತ್ತಿದ್ವಿ ನಾವು ಕ್ಯಾಮ್ರಾ ಹಿಡ್ಕೊಂಡು ಬರಬೇಕಾದ್ರೆ ಗೈಸ್, ಅಲ್ಲಿ ಬಸ್ ಸ್ಟ್ಯಾಂಡ್ ತಳಿ ನನ್ನ ಫೋನ್ ಬಿದ್ದುಬಿಡ್ತು ಗೈಸ್. ಹಂಗೆ ಹೇಳ್ಕೊತ ನಾವು ಕೊಪ್ಪಳ ಕೋಟೆಯನ್ನು ತಲುಪಿ ಇಲ್ಲಿಂದ ಕೊಪ್ಪಳ ಕೋಟೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೈಸ್. ನಾವು ಇಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಇಲ್ಲೇನೇ ಬರೆದಿದೆ ಗೈಸ್, ಪ್ರೊಟೆಕ್ಟೆಡ್ ಇನ್ಸಿಡೆಂಟ್ ಮೊನಮೆಂಟ್ಸ್. ಇದನ್ನು ನಾವು ಬಂದ ಮೇಲೆ ಓದ್ಕೊಳ್ಳೋಣ. ಈಗ ನಿಮಗೆ ಇದು ಎಲ್ಲ ಬೇಕಂದರೆ ಇದೇ ನೋಡಿ ಗೈಸ್. ಇಲ್ಲಿ ಮೇಲೆ ಬಂದ ಮೇಲೆ ಇಲ್ಲೇ ಒಳಗೆ ಹೋಗೋ ದಾರಿ. ಇಲ್ಲಿಂದ ಹೋಗಿ ಗೈಸ್ ಇನ್ನೂ ಹತ್ತತ್ರ 300-500 ಮೆಟ್ಲಿದ್ದಾವೆ. ಈಗ ಹೋಗೋಣ ಬನ್ನಿ ಗೈಸ್. ಇಲ್ಲಿ ನೀವು ನೋಡ್ತಾ ಇದ್ದಾರೆ, ಇಲ್ಲಿ 2 ಹೋಲ್ ಇದ್ದಾವಲ್ಲ, ಅಲ್ಲಿ ಲಾಕ್ ಮಾಡಿದೆ ಅಂದರೆ ಯಾವ ಹುಲಿ ಸಹಿತನೂ ಇದು ಬರೋಕ್ಕಾಗಲ್ಲ ಅಂತ ಗೈಸ್. ಲಾಕ್ ಸಿಸ್ಟಮ್ ಅಂತ ಗೈಸ್. ಅದು ಇದು ದ್ವಾರದ್ದು ಲಾಕ್ ಸಿಸ್ಟಮ್ ಅಂತದು. ನೀವೆಲ್ಲ ನೋಡ್ಬೋದು. ಇಲ್ಲೆಲ್ಲ ಬಂದು ಇಲ್ಲಿ ಸೈನಿಕರೆಲ್ಲ ಬಂದು ಕುಂದಿರ್ತಿದ್ರು. ಇಲ್ಲಿ ಈ ಕಡೆ ಸೈಡ್ ಮೆಟ್ಟಿದೆ ಗೈಸ್. ನೀವು ನೋಡ್ಬೋದು ಈ ಕಡೆ ಗೈಸ್, ತೋರಿಸಿ. ಈ ಕಡೆ ಸೈಡ್ ಮೆಟ್ಲಿದೆ ಗೈಸ್. ಇಲ್ಲಿಂದ ಈ ಕಡೆ ಬರ್ತಿದ್ರು ಗೈಸ್. ಇಲ್ಲಿ ಈಗ ತೋರಿಸಿದಲ್ಲ, ಅಲ್ಲಿಂದ ಆ ಕಡೆ ಬರ್ತಿದ್ರು ಗೈಸ್ ಅವರು. ಅಲ್ಲಿಂದ ನಾವು ಇದು ನೋಡ್ಕೊಂಡು ಈ ಕಡೆಯಿಂದ ಈ ಕಡೆ ಗೈಸ್ 2 ಕಡೆ ಹಿಂಗೆ ಬ್ಲಾಕ್ ಇರ್ತಿದ್ವು. 2 ಕಡೆಯಿಂದ ಬರ್ತಿದ್ರು. ಆಮ್ಯಾಗ ಅದು ಲಾಕ್ ಮಾಡಿ ಬಿಡ್ತಿದ್ರು ಗೈಸ್. ಈಗ ನಾವು ಇಲ್ಲಿಂದ ಒಂದು ವ್ಯೂ ತೊಗೊಳೋಣ ಗೈಸ್, ಹೆಂಗಿದೆ ಅಂತ ನೋಡೋಣ ಬನ್ನಿ ಗೈಸ್. ಹತ್ತತ್ರ ಇಷ್ಟು ಮೇಲೆ ಬಂದಿದ್ವಿ. ಈಗ ಫುಲ್ ಟಾಪ್ ಹೋಗೋಣ. ಹಾಗೆ ಮ್ಯಾಗ ಹತ್ತ ನಮಗಂತೂ ಸುಸ್ತಾಗಿಬಿಟ್ಟಿತ್ತು ಗೈಸ್. ಹಾಗೆ ಆದರೂ ಮೇಲೆ ಹತ್ತೋದು ಬಿಡಬಾರ್ದಂತ ನಿಮಗೋಸ್ಕರ ಆದರೂ ತೋರಿಸ್ಬೇಕಂತ ನಾವು ಮೇಲೆ ಹತ್ತಿದ್ದೀವಿ. ಈಗ ಮೇಲೆ ಹತ್ತಿದ್ದೆ ಗೈಸ್. ನಮ್ಮ ತಂಗಿಗೆ ನಂದೊಂದು ವಿಡಿಯೋ ಕ್ಲಿಕ್ ಮಾಡೋಂತ ಕೊಟ್ಟೆ, ಮಾಡ್ತಿದ್ರು. ಈಗ ಇನ್ನೂ ಟಾಪ್ ಇದೆ ಗೈಸ್, ಭಾಳ ದೂರ ಇದೆ. ನೀವು ಹತ್ತಬೇಕಂದ್ರೆ ಯಾವಾಗಾರು ನೀವು ಜೀವನದಲ್ಲಿ ಒಂದ್ಸಲ ಬರಬೇಕು ಗೈಸ್ ಕೊಪ್ಪಳ ಫೋರ್ಟಿಗೆ. ಇದು ಮಾತ್ರ ಭಾಳ ಸುಂದರವಾಗಿದೆ. ಇಲ್ಲಿ ಏನೇನು ಇದು ಇದೆ ಅಂತ ನೀವು ತೋರಿಸ್ಕೊಡ್ತೀವಿ. ಈ ಕಡೆಯಿಂದ ಬರೋಣ ಗೈಸ್. ಇಲ್ಲಿ ಒಂದು ಮಸ್ತ್ ವ್ಯೂ ಸಿಗುತ್ತಂತೆ. ಈಗ ಇಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ಇಲ್ಲಿ ಮಾತ್ರ ಸ್ಲಿಪ್ ಆಗ್ತವೆ ಗೈಸ್, ನೋಡ್ಕೊಂಡು ಬರ್ಬೇಕು ನಾವು. ಯಾಕಂದರೆ ಸ್ವಲ್ಪ ಸ್ಲಿಪ್ ಆದರೆ ಅನ್ಕೋ ಕಾಲು ಸ್ವಲ್ಪ ಪೆಟ್ಟಾಗ್ಬೋದು ಗೈಸ್. ಅದಕ್ಕೆ ಮೇಲಿಂದ ಬಂದ್ವಿ ಗೈಸ್ ನಾವು. ಇಲ್ಲಿ ಎಂಥ ಚಂದ ವ್ಯೂ ಇದೆ ಅಂತ ನೋಡ್ಬೋದು. ಈಗ ತಡಿ ಗೈಸ್, ಇಲ್ಲಿ ಮುಂದಿದೆ, ಇಲ್ಲಿ ನೀರಿದ್ದಾವೆ. ತಡಿ ಗೈಸ್, ಹುಲ್ಲಿಕೆರೆ ಆ ಸೈಡ್ ಇದೆ ಗೈಸ್. ನೀವು ಫುಲ್ಲು ಕೊಪ್ಪಳ ಫಾರ್ಟ್ ಟಾಪ್ ಮೇಲೆ ನಿಂತರೆ ಹುಲ್ಲಿಕೆರೆ ಫುಲ್ಲು ನೀರು ಕಾಣ್ತದೆ ಗೈಸ್. ಈಗ ನೀವು ನೋಡ್ಬೋದು ಇದು ಈ ಕಡೆ ಹುಲ್ಲಿಕೆರೆ ಹೋಗೋ ರೋಡು, ಅಲ್ಲಿಂದ ನೀರು ಅವಾಗ ರೋಡ್ ಮಟ್ಟ ಬರ್ತಿದ್ದು ಗೈಸ್. ಈಗೆಲ್ಲ ಮುಚ್ಚಿಬಿಟ್ಟಾರೆ ಗೈಸ್ ರೋಡಿಂದ ಬಿಟ್ಟು. ನೀವು ನೋಡ್ಬೋದು ಇಲ್ಲಿ ರೋಡಿಂದ ನೀರು ಇಲ್ಲಿ ಕಾಣುತ್ತೆ ನೋಡಿ ಗೈಸ್. ಕೆರೆಯಿಂದ ಬರ್ತಾರೆ ನೋಡಿ ಗೈಸ್. ನೀರೆಲ್ಲ ರೋಡಿಗೆ ಬಂದು ಹೋಗ್ಬಿಟ್ಟಿದ್ದೇವೆ. ಈಗ ಅಲ್ಲಿ ಮಟ್ಟ ನೀರು ಬರ್ತಿದ್ವು. ಹಾಗೆ ಬ್ರಿಟಿಷರು ಎಲ್ಲ ಆಳುತ್ತಿದ್ದರಿಂದ ನೀರು ಕೂಡ ಅಲ್ಲೇ ನಿಂತಿದೆ ಗೈಸ್. ಈಗ ನೀರು ಕೂಡ ಮುಂದೆ ಬರೋಕ್ಕಾಗ್ತಿಲ್ಲ. ಹುಲಿಕೆರೆ ಅಂತ ಹೆಸರು ಎದಕ್ಕೆ ಬಂದಿರೋದಂತೆ, ಅಲ್ಲಿ ಜಾಸ್ತಿ ಹುಲಿ ಬಂದು ನೀರು ಕುಡಿಯೋದ್ರಿಂದ ಅದಕ್ಕೆ ಅದು ಹುಲಿಕೆರೆ ಅಂತ ಹೆಸರು ಪ್ರಸಿದ್ಧ ಆಗಿದೆ ಗೈಸ್. ಈಗ ನಾವು ಮತ್ತೆ ತೆಳಗಿಳಿದು ಮತ್ತೆ ಕೊಪ್ಪಳ ಫೋರ್ಟ್ ಮೇಲೆ ನೋಡೋಕೆ ಹೋಗ್ತಿದ್ದೀವಿ ಗೈಸ್. ಈಗ ಇಲ್ಲಿ ಇನ್ನೊಂದು ಕಮಾನ್ ಬರ್ತಿದೆ, ಅದು ಕೂಡ ಕಮಾನ್ ದಾಟ್ಕೊಂಡು ಈಗ ನಾವು ಫೈನಲಿ ಇಲ್ಲಿ ನೋಡ್ತಿರ್ಬೋದು ನೀವು. ಈಗ ಒಂದು ಸಣ್ಣ ಹೋಲ್ ಟೈಪ್ ಕಾಣಿಸುತ್ತೆ ಗೈಸ್. ಈಗ ನೋಡಿ ತೋರಿಸ್ತೀನಿ. ಇಲ್ಲಿ ಸೈಡ್ ಇದೆ ಕಲ್ರಿ ಗೈಸ್. ಇಲ್ಲಿ ಮೇಗತ್ತು ಬರ್ತೀವಿ ನಾವು. ಇಲ್ಲಿಂದ ಇಲ್ಲಿ ಕೋಟೆ ಒಂದು ಇದಾದಮೇಲೆ ಮೆಟ್ಲು ಸ್ಟೆಪ್ಸ್ ಇದ್ದವು. ಸ್ಟೆಪ್ಸ್ ಹತ್ತಿ ಮುಂದೆ ಬರ್ಬೇಕು ಗೈಸ್. ಮುಂದೆ ಬಂದಮೇಲೆ ಇಲ್ಲೊಂದು ಎಲ್ಲರೂ ನೋಡಿರ್ತಾರೆ. ಇದನ್ನ ಯಾರೂ ಗೊತ್ತಿರಲ್ಲ ಅದು. ಇಲ್ಲಿ ನೋಡ್ರಿ ಗೈ, ಇದು ಈ ಕಡೆ ಇದನ್ನ ನೋಡಿದರೆ ತೆಳ ಕಾಣಿಸುತ್ತೆ. ಇದು ಬಿಡ್ರಿ ಗೈಸ್. ಇಲ್ಲಿ ನಾವು ಮೇಲೆ ಹೋಗ್ತಿದ್ವಿ. ಇಲ್ಲಿ ಬಾವಿ ಟೈಪ್ ಕೆರೆ ಇದೆ ಗೈಸ್. ಇಲ್ಲಿ ನೋಡ್ಬೋದು ನೀವು. ತಡಿದು ಗೈಸ್, ಇಲ್ಲಿದೆ ನೋಡಿ ಗೈಸ್, ಇದೆ ಕೆರೆ. ಇದು ಕೋಟೆ ಮಧ್ಯೆಯಲ್ಲಿದೆ ಗೈಸ್ ಕೆರೆ. ಇದು ಕೋಟೆ ಮಧ್ಯೆಯಲ್ಲಿದೆ ಕೆರೆ.
ಈಗ ನೀವು ಒಂದು ಇಲ್ಲಿ ಹೋಲಿದೆ ಗೈಸ್. ಈಗ ಆ ಹೋಲಿನ ಎಂಥ ಸೌಂಡ್ ಬರ್ತಂದರೆ, ಅವರು ಯಾರು ಇದು ಬ್ರಿಟಿಷರು ಇದು ಕೋಟೆಗೆ ಆಳಕ್ಕೆ ಬಂದಾಗ, ಇದು ಆಳಕ್ಕೆ ಬಂದಾಗ ಅದು ಅಲ್ಲಿಂದ ಊದ್ತಿದ್ರು ಗೈಸ್ ಅದನ್ನ. ಈಗ ನಾವು ಅದನ್ನ ಟ್ರೈ ಮಾಡೋಕೆ ಹೋಗ್ತಿದ್ದೀವಿ. ನಮಗೂ ಗೊತ್ತಿದ್ದಿಲ್ಲ, ಅದನ್ನ ಒಂದ್ಸಲ ಬಂದಿದ್ವಿ ಗೈಸ್, ನಮಗೂ ಗೊತ್ತಿದ್ದಿಲ್ಲ ಅದ್ರ ಬಗ್ಗೆ. ಈಗ ಯಾರೋ ಒಬ್ರು ಹೇಳ್ಕೊಟ್ಟಿದ್ರು ಗೈಸ್, ಅದಕ್ಕೆ ಅದನ್ನ ನೋಡೋಕೆ ಹೋಗ್ತಿದ್ದೀವಿ. ಇಲ್ಲೇ ಇದು ಕೆರೆ ಇದೆ ಗೈಸ್, ಕೆರೆ ಮುಂದ್ಗಡೆನೆ ಇಲ್ಲೊಂದು ಇದಿದೆ ಗೈಸ್, ಇಲ್ಲಿ ಹೋಲ್ ಟೈಪ್ ಇದೆ ಗೈಸ್. ಈಗ ನೋಡ್ಬೋದು ನೀವು, ಇಲ್ಲೇ ಇದು ಕೋಟೆ ಮಧ್ಯೆ ಇದ್ರದಲ್ಲಿ ಸ್ಪೇಸ್ ಇದೆ. ಇಲ್ಲಿದೆ ನೋಡಿ ಗೈಸ್, ಇದೆ. ಇಲ್ಲವ್ರು ಅಂಕಲ್ ತೋರಿಸ್ತಾರೆ. ಸೌಂಡ್ ಕೇಳಿಸ್ಕರಿ, ಸೌಂಡ್ ಕೇಳಿಸ್ಕರಿ ಗೈಸ್. ಸೌಂಡ್ ಮಾತ್ರ ಅಷ್ಟೇ ಇತ್ತಲ್ಲ ಗೈಸ್. ಇದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಂದು ಊದಿದ್ರೆ ಅಲ್ಲಿ ಅಲ್ಲಿಂದ ಕಾಣ್ತಿದ್ರೆ ಎಲ್ಲರೂ ಸೈನಿಕರು ಎಲ್ಲ ಇದು ಅಲರ್ಟ್ ಆಗ್ತಿದ್ರು ಗೈಸ್. ಈ ವಾಯ್ಸಿಂದ ಎಲ್ಲರೂ ಸೈನಿಕ ಅಟ್ರೀಸ್ ಈಗ ಮಾಡ್ತಾ ನಾನು ಕೂಡ ಟ್ರೈ ಮಾಡೋಕೆ ಹೋದೆ ಗೈಸ್, ಆದರೆ ನಮಗೆ ಬರ್ತಾ ಇಲ್ಲ ಗೈಸ್. ಅದು ನನಗೆ ಬರ್ತಿರ್ಲಿಲ್ಲ ಗೈಸ್, ಅದಕ್ಕೆ ಬಿಟ್ಬಿಟ್ಟೆ ಗೈಸ್. ನಾನು ಬರಲಿಲ್ಲ ಗೈಸ್, ನಮಗೆ ಅದು ಹಿಂಗೆ ಕೈಯಲ್ಲೇ ಬಡಿದ್ರೆ ಒಂದು ಟೈಪ್ ಸೌಂಡ್ ಬರ್ತಿತ್ತು ಗೈಸ್, ಅದು ಗೊತ್ತಾ. ನಾ ಒಂದು 3-4 ಬಾರಿ ಟ್ರೈ ಮಾಡಿದ್ದೆ, ಬರಲಿಲ್ಲ ಗೈಸ್. ಈಗ ಹಂಗೆ ನೋಡ್ಕೊತ ಹೋಗ್ತಾ ಮತ್ತು ಇನ್ನೂ ಅಲ್ಲಿ ಮ್ಯಾಗಿದೆ ಗೈಸ್, ಟಾಪರಿಗೆ ಮುಟ್ಟಬೇಕು ನಾವು. ಮುಂದೆ ಸಾಗೋಣ. ಇವ್ರ ಅಂಕಲ್ ಮತ್ತೆ ಓದ್ತಿದ್ದಾರೆ ನೋಡ್ರಿ ಗೈಸ್. ನೋಡಿ ಗೈಸ್, ಅವ್ರ ಹೆಂಗು ಪ್ರಾಕ್ಟೀಸ್ ಇದೆ, ಯಾಕಂದ್ರೆ ಅವ್ರ ದಿನ ಇಲ್ಲಿ ಬರ್ತಾ ಹೋಗ್ತಿದ್ರು, ಅವ್ರಿಗೆ ರೂಢಿ ಆಗಿದೆ ಗೈಸ್. ನಮಗೇನು ಅಷ್ಟಿಲ್ಲ. ಇಲ್ಲಿ ಕೋತಿಗಳು ಭಾಳ ಇದಾವೆ ಗೈಸ್. ನೀವೇನು ತಂದ್ರು ಬಾಳೆಹಣ್ಣು ತರಕ್ಕೆ ಹೋಗ್ಬೇಡ್ರಿ ಗೈಸ್, ಮೈ ಮೇಲೆ ಎಗರ್ಬಿಡ್ತಾವೆ. ಅದಕ್ಕೆ ಏನಿದ್ರು ಒಂದು ಬ್ಯಾಗ್ದಲ್ಲಿ ಇಟ್ಕೊಂಬರ್ರಿ ಗೈಸ್. ಹಾಗೆ ಒಂದು ಸ್ಟಿಕ್ ಮಾತ್ರ ಕಂಪಲ್ಸರಿ ಇರಬೇಕು, ಇಲ್ಲಾಂದರೆ ಕೋತಿಗಳು ಏನು ಮಾಡ್ತಾರೆ ಅಷ್ಟೇ. ಇನ್ನೊಂದು ನೋಡ್ಬೋದು ಗೈಸ್. ಕೊಪ್ಪಳ ಕೋಟೆ, ಜಿಲ್ಲೆ ಕೊಪ್ಪಳ, ಕರ್ನಾಟಕ ಪ್ರಾಚೀನ ಅಭೇದ್ಯ ಕೋಟೆಗಳಲ್ಲಿ ಕೊಪ್ಪಳದ ಕೋಟೆಯು ಒಂದಾಗಿದೆ. ನಗರದ ಪಶ್ಚಿಮದಂಚಿನ ಸ್ವತಂತ್ರ ಬೆಟ್ಟವನ್ನು ಬಳಸಿಕೊಂಡು ನಿರ್ಮಿಸಿರುವ ಇದು ಗಿರಿದುರ್ಗವಾಗಿದೆ. ಪ್ರಾಚೀನ ಇತಿಹಾಸ ಹೊಂದಿರುವ ಈ ಕೋಟೆಯಲ್ಲಿ ಹಲವು ಪರ್ಷಿಯನ್ ಶಾಸನಗಳಿದ್ದು ಕೋಟೆಯ ನಿರ್ಮಾಣ ದುರಸ್ತಿಯ ಬಗ್ಗೆ ತಿಳಿಸುತ್ತವೆ. ಅವುಗಳನ್ವಯ 1603ರಲ್ಲಿ ಬಿಜಾಪುರದ 2ನೆಯ ಇಬ್ರಾಹಿಂ ಆದಿಲ್ ಶಹಾನ್ ಅಧಿಕಾರಿ ಸುಲ್ತಾನ್ ಅಲಿ ಕೋಟೆಯ ಬಾಬಾ ಇ ಅಲಿ ಬಾಗಿಲನ್ನು ಮತ್ತೊಬ್ಬ ಅಧಿಕಾರಿಯ ಖಾಜಿ ಖಾನನು 1609ರಲ್ಲಿ ಅರಬೋಕಿ ಮಸ್ಜಿದ್ ಅರಬರ ಮಸೀದಿ ಕಟ್ಟಿಸುತ್ತಾನೆ. 1774ರಲ್ಲಿ ಕೋಟೆ ಮರಾಠ ನಾಯಕ ಶಿವಾಜಿಯ ವಶವಾಯಿತು. ಆಗ ಅಲ್ಲಿ ದುರ್ಗಾ ಭವಾನಿ ದೇವಾಲಯ ಕಟ್ಟಲಾಯಿತು. 1776ರಲ್ಲಿ ಹೈದರಾಲಿ ಕೋಟೆಯನ್ನು ವಶಪಡಿಸಿಕೊಂಡನು. ಅವನ ಅಧಿಕಾರಿ ಮೊಹಮ್ಮದ್ ಉಸ್ಮಾನ್ ಕೋಟೆಯನ್ನು ಬಲಪಡಿಸಿ ಫತೆ ದರ್ವಾಜ್, ಪಾನಿ ಮಹಲ್, ದಿವಾನ್ ಇ ಖಾಸ್, ಮಕ್ಕಾ ದರ್ವಾಜ್ ಇವುಗಳಲ್ಲಿ ನಿರ್ಮಿಸಿದನು. ಮತ್ತೊಬ್ಬ ಕಿಲ್ಲೆದಾರ ಮೊಹಮ್ಮದ್ ಬಹಲ್ಮನಿ ಕೋಟೆಯ ಬಳಿ ಚಾಂದ್ ಕುಂಟ ಎಂಬ ಬಾವಿಯನ್ನು ನಿರ್ಮಿಸುತ್ತಾನೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸುಲ್ತಾನ್ ಬಾಗಿಲು ಕಟ್ಟಲಾಯಿತು. 1791ರಲ್ಲಿ ಕೋಟೆಯ ಹೈದರಾಬಾದ್ ನಿಜಾಮನ ಅಧೀನಕ್ಕೆ ಒಳಗಾಯಿತು. ಕೋಟೆ 7 ಸುತ್ತಿನದಾದರೂ ಈ ಎಲ್ಲಾ ಸುತ್ತುಗಳನ್ನು ಎಲ್ಲಾ ದಿಕ್ಕುಗಳಲ್ಲಿ ಕಟ್ಟಿಲ್ಲ. ಕೋಟೆಯಲ್ಲಿ ಮೇಲಿನ ಕಟ್ಟಡಗಳಲ್ಲದೆ ಸಿದ್ದಿ ಬುರುಜು, ಬಾಗಿಲು, ಬಂದಿಖಾನೆ, ಕಣಜ, ದಿಡ್ಡಿ ಕಾವಲುಗಾರರ ಮಂಟಪ, ಒಂಟಿ ಕೊತ್ತಳ, ಉಕ್ಕಿನ ತೋಪು ಮುಂತಾದ ಕಟ್ಟಡಗಳಿವೆ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊತ್ತಿಸಿದ ಕೀರ್ತಿ ಕೊಪ್ಪಳ ಕೋಟೆಗಿದೆ. 1819ರಲ್ಲೇ ಕೊಪ್ಪಳದ ಜಮೀನ್ದಾರ ವೀರಪ್ಪ ದೇಸಾಯಿ ಈ ಕೋಟೆಯನ್ನು ಆಶ್ರಯಿಸಿ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದನು. 1857ರ ಮಹಾದಂಗೆಯಿಂದ ಪ್ರೇರಿತನಾದ ಮುಂಡ್ರಿಗಿ ಭೀಮರಾಯ ಮತ್ತು ಹಮ್ಮಿಗಿ ಕೆಂಚನಗೌಡರು ಈ ಕೋಟೆಯಿಂದಲೇ ಬ್ರಿಟಿಷರ ವಿರುದ್ಧ ಹೋರಾಡಿ ಗೈಸ್, ನೀವು ನೋಡ್ತಿರ್ಬೋದು ಚಿತ್ರದುರ್ಗಲ್ಲಿ ಹೇಗಿದೆ, ಹಾಗೆ ಕೂಡ ಇಲ್ಲಿ ಹಾವಿನ ಚಿತ್ರ ಇದೆ. ನೋಡ್ತಿರ್ಬೋದು ನೀವು, ಇಲ್ಲಿ ಹಾವಿನ ಚಿತ್ರ ಹೇಗಿದೆ, ಚಿತ್ರದುರ್ಗಲ್ಲಿ ಹೇಗಿದೆ ಸೇಮ್ ಅದ ಟೈಪ್ ಇದೆ. ನನಗೆ ಯಾಕೋ ಚಿತ್ರದುರ್ಗಲ್ಲಿ ಬಂದಂಗೆ ಆಗ್ತಿದೆ. ಹಾಗೆ ಜೋಕಿಗಂದೆ. ಈಗ ಇಲ್ಲಿ ಮೇಲೆ ಹೋಗ್ತಾ ಇಲ್ಲೊಂದು ಆಶ್ಚರ್ಯವಾದ ವಿಷಯ ನೋಡ್ರಿ ಗೈಸ್, ಇಲ್ಲಿ ಮೇಲೆ ಕಟ್ಟಿದೆಯಲ್ಲ ಅದು ಅರ್ಧಕ್ಕರ್ಧ ಸಿಳ್ಳಿದೆ. ಇವತ್ತಿಗಾದರೂ 30 ವರ್ಷ ಆಯ್ತು, ಒಂದು ವರ್ಷನೂ ಬಿದ್ದಿಲ್ಲಂತೆ ಗೈಸ್.
ನೋಡ್ತಿದ್ದೆ. ಇಲ್ಲಿ ಸ್ವಲ್ಪ ಸಿಳಿದೆ, ಆದರೂ ಅದ್ರ ಮೇಲೆ ಅಡ್ಡಾಡ್ತಾರಂತೆ ಗೈಸ್ ಈಗ ಜನ, ಆದರೂ ಬಿದ್ದಿದ್ದಿಲ್ಲ ಗೈಸ್. ಅದು ನಿಮ್ಗೆ ಗೊತ್ತಿದೆ, ಇಲ್ಲಿ ಇನ್ನೂ ಬಿದ್ದಿಲ್ಲಂತೆ. ಎಷ್ಟು ಕಟ್ಟಿರ್ಬೋದು ಇದು ಕಟ್ಟಿಸಿ? ಎಷ್ಟು ವರ್ಷ ಆಗಿರ್ಬೋದು ನೀವು ಕಮೆಂಟ್ ಮಾಡಿ ಗೈಸ್. ನಾನು ಲಾಸ್ಟ್ ವಿಡಿಯೋ ಎಂಡಲ್ಲಿ ಎಷ್ಟು ವರ್ಷ ಅದು ಕಟ್ಟಿದ್ದಂತ ಹೇಳ್ತೀನಿ. ಈ ವಿಡಿಯೋ ಕಮೆಂಟ್ ಮಾಡಿ ಗೈಸ್ ನೀವು ಎಷ್ಟು ವರ್ಷ ಆಗಿರ್ಬೋದು, ಓಕೆನಾ? ಈಗ ಇಲ್ಲಿಂದ ಮೇಲೆ ಹೋಗೋಣ ಬನ್ನಿ ಗೈಸ್. ಈಗ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕನಕಾಪುಡಿ. ಆವಾಗ ದೇವಿ ಜಾತ್ರೆ ಇದ್ದಲ್ಲಿ ಇಲ್ಲೇ ಅವರು ಅಡುಗೆ ಮಾಡೋಕ್ಕೆ ಬರ್ತಿದ್ದು ಗೈಸ್. ನೀವು ನೋಡ್ಬೋದು, ಇಲ್ಲಿ ಅಡುಗೆ ಮಾಡೋಕ್ಕೆ ಬರ್ತಿದ್ರು. ಹಾಗೆ ನಾವು ಮತ್ತೆ ಮುಂದೆ ಮೇಲೆ ಹೋಗೋಣ ಬನ್ನಿ ಗೈಸ್. ನೀವು ನೋಡ್ತಿರ್ಬೋದು, ಅಲ್ಲಿ ಯಾವುದೋ ಒಂದು ಗುಡಿ ಇದೆ. ನಾವು ಮೇಲೆ ಇರ್ತಾ ಬಂದಿದ್ದಾಗ ಇಲ್ಲಿ ನೋಡಿದ್ದಿಲ್ಲ, ಇಲ್ಲಿ ಮಾತ್ರ ಗುಡಿ ಇದೆ ಗೈಸ್. ಈಗ ಆ ಗುಡಿ ಯಾವುದಂತ ಮೇ ಬಿ ದೇವಿ ಗುಡಿ ಇರ್ಬೋದು. ನೋಡೋಣ ಬನ್ನಿ ಗೈಸ್. ಗುಡಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮುಂದೆ ಮತ್ತೆ ಇನ್ನೂ ಟಾಪ್ ಇದೆ ಗೈಸ್. ಇನ್ನೂ ಆಫ್ ಬಂದಿದ್ದೀವಿ ನಾವು, ಇನ್ನೂ ಆಫ್ ಬಂದೀವಿ. ಇನ್ನೊಂದು ಕೆರೆ ಇದೆ ಗೈಸ್ ಇಲ್ಲಿ. ಆ ಕೆರೆಯಿಂದ ಒಂದು ಮೆಟ್ಲಿದೆ ಗೈಸ್, ಅಲ್ಲಿಂದ ಹತ್ಕೊಂಡು ಹೋಗಿ ಸೀದಾ ಮೇಲೆ ಇನ್ನೊಂದು ಟಾಪ್ ಇದೆ, ಅಲ್ಲಿ ಹೋಗ್ಬೇಕು. ಅಲ್ಲಿದೆ ನೋಡಿ ಗೈಸ್ ಲಾಸ್ಟ್ ಟವರ್ ಆಫ್ ಇದು ಕೊಪ್ಪಳ ಕೋಟೆ. ಅಲ್ಲಿ ಹೋಗೋಣ, ಏನೇನಿದೆ ಅಂತ ನಾವು ನೋಡೋಣ. ಇನ್ನು ಯಾವ ಪ್ಲೇಸ್ ಇದೆ, ಏನೇನು ಕಾಣ್ತಾವಂತ ನೋಡೋಣ. ಇಲ್ಲಿಂದ ನೋಡ್ಬೋದು ನೀವು ಎಷ್ಟು ಸುಂದರವಾಗಿದೆ ಪ್ಲೇಸ್. ಆದರೆ ಗುಡಿ ನೋಡಿಕೊಂಡು ಈಗ ನಾವು ಮುಂದೆ ಹೋಗೋಣ ಬನ್ನಿ. ಇಲ್ಲೆಲ್ಲ ಗಿಡದ್ದು ಗಸ ಈಗೆಲ್ಲ ಕಡಿದು ಬಿಟ್ರೆ ಗೈಸ್. ನೀವು ನೋಡ್ಬೇಕು, ಗುಡಿಗಿದೆ ಇಲ್ಲಿ ಮೇಲೆ ಗುಡಿ ಇದೆ. ನಮಸ್ಕಾರ ಮಾಡ್ಕೊರಿ ಗೈಸ್. ಈಗ ನಮಸ್ಕಾರ ಮಾಡ್ಕೊಂಡು ಈಗ ಮುಂದೆ ಹೋಗೋಣ ಬನ್ನಿ ಗೈಸ್. ನಾವು ಇಲ್ಲೆಲ್ಲ ಗಿಡ ಬೆಳೆಸಿರಂತೆ. ಈಗ ಆ ಗಿಡದಲ್ಲಿ ಒಂದೇ ಗಿಡ ಇದೆ ನೋಡಿರಿ ಗೈಸ್. ಇಲ್ಲಿ ಎಲ್ಲ ಗಿಡನೂ ಹೋಗಿದೆ ಗೈಸ್. ಒಂದೇ ಗಿಡ ಮಾತ್ರ ಇದೆ. ನೋಡ್ಬೋದು, ಎಲ್ಲ ಗಿಡ ಹಾಳು ಮಾಡಿ ಇರ್ತದೆ ಗೈಸ್. ಎಲ್ಲ ಹೋರಿದೆ ಎಲ್ಲ ನೋಡ್ಬೋದು ನೀವು. ಅಲ್ಲಿಂದ ಎಲ್ಲ ಗುಂಡು ಬಿಡ್ತಾರೆ ಬ್ರಿಟಿಷರಿಗೆ. ಇಲ್ಲೆಲ್ಲ ಮುಂದೆ ನೋಡ್ಬೇಕಾದ್ರೆ ಇಲ್ಲೊಂದು ಬಾವಿ ಇದೆ ಗೈಸ್. ಯಾವುದೇನಿದ್ದು ನೋಡಿಲ್ಲ, ನನಗೂ ಹೆಸರು ಗೊತ್ತಿಲ್ಲ. ಒಂದೇ ಮರ ಗೈಸ್ ಇದು. ನೋಡಿ ಗೈಸ್, ಅದು ಒಣಗಿದೆ, ಎಲ್ಲ ನೆರಳು ಕೊಡ್ತಿತ್ತು ಗೈಸ್. ಇಲ್ಲಿ ಸ್ಪೇಸ್ ಇದೆ ಎಲ್ಲ. ಈಗ ಹೋಗಿ ನೋಡ್ತಿದ್ವಿ ಕೊಪ್ಪಳ ವ್ಯೂಗು. ಆಫ್ ಕೊಪ್ಪಳ ಕೋಟೆ ಮೇಲೆ ಕೊಪ್ಪಳ ವ್ಯೂ ಹೇಗಿದೆ ಅಂತ ನೋಡೋಣ ಗೈಸ್. ಈಗ ಇಲ್ಲಿ ನಿಂತು ನೋಡಿದರೆ ಕೊಪ್ಪಳ ನೋಡಿ ಗೈಸ್ ಎಷ್ಟು ಸುಂದರವಾಗಿದೆ ಅಂತ. ಎಷ್ಟು ಅಪಾರ್ಟ್ಮೆಂಟ್ಸ್ ಮನೆಗಳಿವೆ, ಎಷ್ಟು ಹಚ್ಚ ಹಸಿರಿದೆ. ಮಳೆಗಾಲದಲ್ಲಿ ಬಂದರೆ ಕೂಡ ಫುಲ್ಲು ಹಚ್ಚ ಹಸಿರಿರುತ್ತೆ ಗೈಸ್. ನೀವು ನೋಡ್ತಿರ್ಬೋದು ಇಲ್ಲಿ ಕೊಪ್ಪಳ ಎಷ್ಟು ಸುಂದರವಾಗಿದೆ. ಗವಿಮಠದ ಗ್ರೌಂಡ್ ಕೂಡ ಕಾಣ್ತಾ ಇದೆ ನಿಮಗೆ ನೋಡ್ರಿ ಗೈಸ್. ಅಲ್ಲಿ ಗವಿಮಠದ ಗ್ರೌಂಡು ಮತ್ತು ಗವಿಮಠ ಎರಡು ಕೂಡ ಕಾಣ್ತಿದೆ ನಮಗೆ. ನಮ್ಮ ಸ್ಕೂಲ್ ಅಲ್ಲಿ ಹತ್ತಿರದಲ್ಲಿ ಗ್ರೌಂಡ್ ಹತ್ರ. ಅದು ಬಾದ್ರ ಬಂಡಿ ಕೋಟೆ ಐತಲ್ಲ, ಮಣ್ಣಿನಿಂದ ಬಾಂಬ್ ಹಾಕಿ ನೆಪರ ಇದ್ರಾಗ ಬಂದು ಬಿದ್ದೈತಂತೆ. ಇದ್ರಾಗ ಇತ್ತು ನೋಡಿದ್ರಿ ಅವಾಗ. ಇಲ್ಲಿಂದ ಅಲ್ಲಿಗೆ ಹಾಕಿದ್ರ ಅದ್ರ ಮ್ಯಾಗ ಬಿದ್ದಿಲ್ಲ ಅಂತೀರಿ. ಅದಕ್ಕೆ ಬಹಳ ದೂರ ಬಂಡಿ ಇತ್ತು. ಇಲ್ಲಿ ಮೇಲೆ ಬಂದಾಗೆ ನಮಗೆ ಅನ್ಕೊಂಡಿದ್ದಂದ್ರೆ ಅದೇ ನಮ್ಮ ಮಿನಿ ಕೇದಾರ್ನಾಥ್. ನೀವು ನೋಡ್ತಿರ್ಬೋದು, ಇಲ್ಲಿ ಬ್ಲರ್ ಕಾಣಿಸಿದ್ರು ನೋಡ್ತಿರ್ಬೋದು. ಮತ್ತು ಸ್ಟಾಪ್ ಮಾಡಿ ನೋಡಿ ಗೈಸ್ ವಿಡಿಯೋ, ಯಾಕಂದರೆ ವಿಡಿಯೋ ಕ್ಲಿಪ್ ಭಾಳ ಆಗುತ್ತೆ ಅಂತ ನಾನು ವಿಡಿಯೋ ಭಾಳಕ್ಕಿಲ್ಲ. ಅದಕ್ಕೆ ನೀವು ಸ್ಟಾಪ್ ಮಾಡಿ ನೋಡ್ಬೋದು. ಇಲ್ಲಿ ಹೆಂಗಿದೆ ಅಂತ ನೋಡ್ಬೋದು ನೀವು. ಎಲ್ಲ ಗುಡ್ಡ, ಎಲ್ಲ ಮೇನ್ ರೋಡ್. ಎದಕ್ಕೆ ಇಲ್ಲಿಂದ ಬಂದಿಲ್ಲ ಅಂದರೆ ಇಲ್ಲಿ ಕೆರೆ ಮತ್ತು ನೀರು ಇದೆ ಭಾಳ, ಅದಕ್ಕೆ ಮೇನ್ ರೋಡಲ್ಲಿಂದ ಬಂದಿಲ್ಲ, ಅದ್ರ ಹಿಂದಶಿಂದ ಬಂದಿದೆ ಗೈಸ್. ಇಲ್ಲಿ ನೋಡ್ಬೋದು ನೀವು. ಈಗ ಮತ್ತೆ ಮೇಲೆ ಹೊಂಟಿದ್ದೀವಿ ನಾವು. ಇಲ್ಲಿ ನೋಡ್ರಿ ಗೈಸ್ ಎಷ್ಟು ಇದೆ ಇಲ್ಲಿ ಕೊಪ್ಪಳ ಕೊಟ್ಟದಂದರೆ ಗಿಡ. ಇಲ್ಲಿ ಮ್ಯಾಗತ್ತ ನಾವು ಬನ್ನಿ ಗೈಸ್. ಈಗ ಅಲ್ಲಿ ಮೇಲೆ ಹತ್ತಿದ್ರೆ ಹುಲ್ಲಿಕೇರಿ ಫುಲ್ ಕಾಣುತ್ತೆ ಗೈಸ್. ಈಗ ನೋಡಿ ಗೈಸ್, ಇಲ್ಲಿ ಸಂದೆಗೆ ಹತ್ತಿದ್ದೀವಿ. ಈಗ ನಾನು ಕ್ಯಾಮ್ರಾ ಕೊಟ್ಟು ನಮ್ಮ ತಂಗಿ ಇಲ್ಲಿ ನೋಡಿ ಗೈಸ್ ಇದೆ ಸಂದೆಗೆ ಹತ್ತಬೇಕು. ಹತ್ತುತ್ತೀನಿ ನಿಮ್ಗೆ ನೋಡಿ ಗೈಸ್. ಈಗ ಒಂದು ಪೋಸ್ಟ್ ಕೊಡ್ತೀನಿ, ಚೆನ್ನಾಗಿದೆ ಇಲ್ಲ ಅಂತ ಹೇಳ್ರಿ ಗೈಸ್. ನೋಡಿ ಗೈಸ್, ಈಗ ಒಂದು ಪೋಸ್ಟ್ ಕೊಡ್ತೀನಿ, ಚೆನ್ನಾಗಿದ್ದಿಲ್ಲ ಅಂತ ಹೇಳ್ರಿ. ಈಗ ಪೋಸ್ಟ್ ಕೊಡ್ತೀನಿ, ಚೆನ್ನಾಗಿದ್ದಿಲ್ಲ ಅಂತ ಹೇಳ್ರಿ. ಚೆನ್ನಾಗಿದ್ರೆ ಲೈಕ್ ಮಾಡಿರಿ ಗೈಸ್. ಬರೀ ಗೈಸ್ ಇಲ್ಲಿ ತೋರಿಸ್ತೀನಿ ಹುಲಿಕೆರೆ ಹೇಗಿದೆ ಅಂತ. ಇಲ್ಲಿಂದ ಮೇಲಿಂದ ಅಸಲಿ ಕಾಣ್ತಾ ಗೈಸ್ ಹುಲಿಕೆರೆ. ನೀವು ಮಾತ್ರ ಬರಲೇಬೇಕು ಈ ಪ್ಲೇಸ್, ಕೊಪ್ಪಳ ಕೋಟೆ ಪ್ಲೇಸ್. ಯಾರ್ಯಾರು ಇನ್ನೂ ಕೊಪ್ಪಳ ಕೋಟೆಗೆ ಹೋಗಿಲ್ಲ ಅವ್ರು ಮಾತ್ರ ಖಂಡಿತ ಹೋಗಿ ಗೈಸ್. ನೋಡ್ಬೋದು ಇಲ್ಲಿ ಎಲ್ಲ ಹೇಗಿದೆ. ಅಲ್ಲಿ ಕೇದಾರ್ನಾಥ್, ಇಲ್ಲಿ ಹುಲಿಕೆರೆ. ನಾವು ಒಂದ್ಸಲ ಬಂದಿದ್ದೀವಿ ಗೈಸ್ ಈಜು ಹೊಡೆಯೋಕೆ. ಇಲ್ಲಿ ಹೊಡೆದು ಮತ್ತೆ ನೆಕ್ಸ್ಟ್ ಬಂದಿದ್ದಿಲ್ಲ, ಅಂದರೆ ಬಂದಿದ್ದೆ ಗೈಸ್. ಮುಂದೆ ಇಲ್ಲೇ ಲಾಸ್ಟ್ ಕೊಪ್ಪಳ ಕೋಟೆಗೆ ಬಂದೇ ಬಿಟ್ವಿ ಗೈಸ್. ನಾವು ಮೇಲೆ ಫುಲ್ ಟಾಪ್ ಬಂದೇ ಬಿಟ್ವಿ ನಾವು. ಇಲ್ಲಿ ಆ ಕಡೆಯಿಂದ ಬರಬೇಕಿತ್ತು ನಾವು, ನಿಮಗೆ ಹುಲಿಕೆರೆ ತೋರಿಸ್ಬೇಕಂತ, ಅದಕ್ಕೆ ಈ ಕಡೆಯಿಂದ ಬಂದ್ವಿ.
ಈಗ ನಾವು ಇದ್ರ ಮ್ಯಾಗಿಂದ ಹತ್ತಬೇಕು ಗೈಸ್. ಇಲ್ಲಿ ನೋಡಿ ಇಲ್ಲಿದೆ, ಇದ್ರ ಮ್ಯಾಗಿಂದ ಹತ್ತಿ ಮೇಲೆ ಹೊಂಟಿವಿ ನಾವು. ಮೇಲೆ ಹೋಗಿದ್ಮೇಲೆ ಇಲ್ಲಿ 2 ಪ್ಲೇಸ್ ಇದಾವೆ. ಇಲ್ಲೇ ಇದು ಹಿಂಗೆ ಹೋದರೆ ಕೊಪ್ಪಳಕೋಟೆ ಮೇಲೆ ಹತ್ತಾ ಇದೀವಿ. ಫೈನಲಿ ಕೊಪ್ಪಳಕೋಟೆಗೆ ಎಂಟ್ರಿ ಕೊಟ್ಟಿವಿ ಗೈಸ್. ನೋಡ್ತಾ ಇರ್ಬೋದು ನೀವು, ಫೈನಲಿ ಕೊಪ್ಪಳಕೋಟೆ ಎಂಟ್ರಿ. ಮೇಲೆಲ್ಲ ಪೊಲೀಸರು ಎಲ್ಲ ಸೈರನ್ ಹಾಕ್ಬಿಟ್ಟಿದ್ದಾರೆ ಗೈಸ್. ಏನರ ಡೇಂಜರ್ ಇದ್ದರೆ ಅದು ಮುಟ್ಟಿದರೆ ಅವರಿಗೆ ಸೈರನ್ ಇದಾಗುತ್ತೆ ಗೈಸ್. ನೀವು ನೋಡ್ಬೋದು ಇಲ್ಲಿ ವೈರ್ ಎಲ್ಲ ಕನೆಕ್ಷನ್ ಹೆಂಗಿದೆ, ತೆಳಗಿನ ಮಟ್ಟನೂ ಕನೆಕ್ಷನ್ ಇದೆ ಗೈಸ್. ರಾತ್ರಿ ಎಲ್ಲ ಲೈಟ್ ಹಚ್ಚಿದ್ದು ಕಾಣ್ತೈತೆ ಗೈಸ್, ನೀವು ಬೇಕಾದ್ರೆ ನೋಡ್ಬೋದು. ಇಲ್ಲಿ ನಾನು ತಂಪಿದೆ ಅಂತ ಕುಂತ್ಕೊಂಡ್ಬಿಟ್ಟೆ ಗೈಸ್, ಹಾಗೆ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ಮತ್ತೆ ಎದ್ಬಿಟ್ಟೆ. ಹಾಗೆ ಇಲ್ಲಿ ನೋಡಿ ಗೈಸ್ ಹೆಂಗೆ ಅಂತರಲ್ಲೇ ನಿಂತಿದ್ದಾರೆ. ಏನು ಸಿಮೆಂಟ್ ಯೂಸ್ ಮಾಡಿಲ್ಲ ಗೈಸ್ ಯಾವುದಕ್ಕೂ. ಇದಕ್ಕೆ ಸಿಮೆಂಟ್ ಕೂಡ ಒಂದು ಸಿಮೆಂಟ್ ಕೂಡ ಯೂಸ್ ಮಾಡಿಲ್ಲ ಗೈಸ್. ರಾಮನಗರದಾಗ ನಾವು ತೆಳಗೆ ಹೆಂಗೆ ಹೋಗ್ತಿರ್ಬೇಕಾದ್ರೆ ಇವ್ರ ಅಂಕಲ್ ಏನೋ ಒಂದು ಹೇಳ್ತಿರ್ತಾರೆ ಗೈಸ್, ನೆನಪಾಗ್ತಿಲ್ಲ, ಹೇಳ್ತೀನಿ. ನೋಡ್ರಿ ಇದು ದಾಗಡಿ ಬಳ್ಳಿ ಅಂತಾರೆ. ಇದನ್ನ ಏನು ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಹೋಗಿ ಕಟ್ ಮಾಡಿ ಸಿಂಬಿ ಮಾಡ್ತಿದ್ವಿ ನಾವು ಅವಾಗೆಲ್ಲ. ಈ ಟೈಪ್ ಸಿಂಬಿ ಮಾಡಿ ಎದಕ್ಕಂದ್ರೆ ಇದು ಕೆಳಗ ಇದು ರೀ ಡಬ್ರಿ ರೀ ಇಡಾಕ ಇಲ್ಲ, ಈ ಥರ ಮಾಡ್ತಿದ್ವಿ. ಇಲ್ಲಿಂದ ತೊಗೊಂಡ್ಬರ್ಬೇಕು. ಅಲ್ಲಿಂದ ಬಂದು ಒಂಥರ ಸಿಂಬಿ ತರ ಹಾಕಿತ್ತು. ಸಿಂಬಿ ಹಳೆ ಕಾಲದಾಗ ಮಾಡ್ತಿದ್ರಲ್ಲ ಅವಾಗೆಲ್ಲ. ನಮ್ಮ ಮನೆಗೆ ನಾವ ಮಾಡೀವ್ರಿ. ಗಡಿಗೆ ಉಳ್ಳಾಡಬಾರ್ದು ಅವಾಗೆಲ್ಲ, ನಿಂದಿರ್ಬೇಕಲ್ಲ ಮನ್ಯಾಗ ಗಡಿಗಿರಿ ಅವಾಗೆಲ್ಲ. ಗಡಿಗೆ ಉಳ್ಳಬಾರ್ದು ಅಂತಂದು ಕೆಳಗೆ ಇಡಾದ್ರಿ. ಎಷ್ಟು ದಿನ ಇಡ್ರಿ ಒಟ್ಟ ನೀರಿಗೆ ಕೊಳೆ ಎಲ್ಲ ಏನಾಗಲ್ಲ ನೋಡ್ರಿ. ಇದು ಸೂಪರ್ ಒಟ್ಟ ಏನಾಗಲ್ರಿ ಅದು? ಒಟ್ಟ ಕೊಳೆ ಎಲ್ಲ ಏನಾಗಲ್ರಿ. ಆಮೇಲೆ ಇನ್ನೂ ಒಂದು ಕೂಕಣ ಬಳ್ಳಿ ಅಂತ ಬರ್ತಾ, ಆ ಬಳ್ಳಿದ್ ಏನ್ ಮಾಡ್ತಿದ್ ಗೊತ್ತೇನ್ರಿ? ಪಂಚಮಿ ಬಂತಂದ್ರ ಹೊಲ್ದಾಗ ಜೋಕಾಲಿ ಕಟ್ತಿದ್ವು. ಅದ್ರಲ್ಲೇ ಏನ ಕಟ್ಟಾಕಿದಿಲ್ಲ, ಒಟ್ಟ ಕಟ್ಟಾಗಲ್ರಿ. ಇದನ್ನ ಒಣಗಿಸ್ತಿದ್ವಿ. ಒಣಗಿಸಿ ನೀವು ಇದು ಕಟ್ಟಿ 800 ವರ್ಷ ಆಗಿತ್ತು. ಈ ನಮ್ಮ ಕೊಪ್ಪಳಕೋಟೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗಾಯ್ಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಗೈಸ್.